ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಡಿಸ್ಕಸ್ ಮಾಡೋಣ ಅಂತ ಇರೋ ಟಾಪಿಕ್ ಬಂದು YPP ಕ್ರೈಟೀರಿಯಾ. ಇವಾಗಲೇ ಸಾಕಷ್ಟು ಜನ ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ, ಹಾಗೂ ತುಂಬ ಕಾಂಟೆಂಟ್ ಕ್ರಿಯೇಟರ್ಸ್ ಈ YPP ಕ್ರೈಟೀರಿಯಾ ಹೊಸದಾಗಿ ಏನು ಬರ್ತಾ ಇದೆ ಅದ್ರ ಬಗ್ಗೆ ಅನೌನ್ಸ್ ಆಗಿರೋದ್ರ ಬಗ್ಗೆ ಕನ್ಫ್ಯೂಷನ್ಸ್ ಇಟ್ಕೊಂಡು ಎಷ್ಟೊಂದು ಜನ ನಮ್ಮದು ಯೂಟ್ಯೂಬ್ ಚಾನಲ್ ಇವಾಗ ಮಾನಿಟೈಸ್ ಮಾಡೋದಕ್ಕಾಗಲ್ಲ ಅನಿಸುತ್ತೆ, ತುಂಬ ಕಷ್ಟ ಆಗುತ್ತೆ ಅಂತೆಲ್ಲ ಅನ್ಕೊತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಕನ್ಫ್ಯೂಷನ್ಸ್ನ ಕ್ಲಿಯರ್ ಮಾಡೋದಕ್ಕೆ ನಾನು ತಿಳ್ಕೊಂಡಿರೋ ವಿಷಯನ ಎಷ್ಟು ಸುಲಭವಾಗಿ ಮತ್ತು ಎಷ್ಟು ಈಸಿ ಅಥವಾ ಸಿಂಪಲ್ ಆಗಿ ತಿಳಿಸೋದಕ್ಕಾಗುತ್ತೋ ಆ ರೀತಿಯಲ್ಲಿ ತಿಳಿಸೋ ಪ್ರಯತ್ನನ ಈ ವಿಡಿಯೋ ಮುಖಾಂತರ ನಾನು ಮಾಡ್ತಾ ಇದ್ದೇನೆ. ಯಾವುದೇ ಸಣ್ಣ ಕಾಂಟೆಂಟ್ ಕ್ರಿಯೇಟರ್ ಆಗಿರಲಿ, ಇವಾಗ ಹೊಸದಾಗಿ ಯೂಟ್ಯೂಬ್ ಚಾನಲ್ ಶುರು ಮಾಡಿರೋರು ಇವಾಗ YPP ಪ್ರೋಗ್ರಾಮ್ ಏನಿದೆ, YPP ಅಂತ ಅಂದರೆ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಮಾನಿಟೈಸೇಷನ್ ಕ್ರೈಟೀರಿಯಾ ಇದು ಬೇಸಿಕಲಿ. ಇವಾಗ ಕರೆಂಟ್ ಕ್ರೈಟೀರಿಯಾ ಬಂದು 1000 ಸಬ್ಸ್ಕ್ರೈಬರ್ಸ್ ಇರಬೇಕು. 1000 ಸಬ್ಸ್ಕ್ರೈಬರ್ಸ್ ಮತ್ತು 4000 ವಾಚ್ ಅವರ್ಸ್, ಇಲ್ಲ ಅಂದರೆ 10 ಮಿಲಿಯನ್ ಶಾರ್ಟ್ ವ್ಯೂಸ್, ದಟ್ ಟು 90 ಡೇಸ್ ಅಂತ. 90 ದಿನದ ಒಳಗಡೆ 10 ಮಿಲಿಯನ್ ಶಾರ್ಟ್ ವ್ಯೂಸ್ ಇರಬೇಕು, ಇಲ್ಲ ಅಂದರೆ 4000 ವಾಚ್ ಅವರ್ಸ್ ಲಾಂಗ್ ಫಾರ್ಮ್ ವಿಡಿಯೋದು, ಅದು 12 ತಿಂಗಳ ಒಳಗಡೆ ಇರಬೇಕು. ಇದಿಷ್ಟು ಇದ್ದರೆ ಇವಾಗ ಮಾನಿಟೈಸ್ ಆಗ್ಬೋದು. ಇವಾಗ ಹೊಸದಾಗಿ ಬಂದಿರೋಂಥ ಕ್ರೈಟೀರಿಯಾ ಏನು? ಹೊಸದಾಗಿ ಬಂದಿರೋ ಕ್ರೈಟೀರಿಯಾ ಅಂತ ಅಂದರೆ ಅದು ಇವಾಗ ಎಫೆಕ್ಟಿವ್ ಆಗಿಲ್ಲ. ಅದು ಎಫೆಕ್ಟ್ಗೆ ಬರೋದು 1 ಫೆಬ್ 2027 ಇದೆ. ಸೊ ಜನ ಇವಾಗಲೇ ಇದಾಗಿದೆ ಅಂತ ಎಷ್ಟೊಂದು ಜನ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಬಟ್ ಅದು ಎಫೆಕ್ಟಿವ್ ಆಗೋದು 1 ಫೆಬ್ 2027ಗೆ. ಆದ್ದರಿಂದ ಆವಾಗ ಏನು ಚೇಂಜಸ್ ಮಾಡ್ತಾ ಇದ್ದಾರೆ ಯೂಟ್ಯೂಬ್ನವರು? 1000 ಸಬ್ಸ್ಕ್ರೈಬರ್ಸ್ ಕ್ರೈಟೀರಿಯಾ ಏನಿದೆ ಅದು ಹಾಗೇನೇ ಇದೆ. 4000 ವಾಚ್ ಅವರ್ಸ್ ಏನಿತ್ತು ಅದು ಡಬಲ್ ಆಗಿದೆ, 8000 ವಾಚ್ ಅವರ್ಸ್ ಆಗಿದೆ. ನೆಕ್ಸ್ಟ್ 10 ಮಿಲಿಯನ್ ಶಾರ್ಟ್ ವ್ಯೂಸ್ ಏನಿತ್ತು ಅದು 20 ಮಿಲಿಯನ್ ಶಾರ್ಟ್ ವ್ಯೂಸ್ ಆಗಿದೆ. ಸೊ ಇದನ್ನ ನೋಡಿ ಸುಮಾರು ಜನ ಪ್ಯಾನಿಕ್ ಆಗಿದ್ದಾರೆ. ಬಟ್ ಸ್ಟಿಲ್ ಇವಾಗ ಯಾರು ಕಾಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿದ್ದೀರಾ, ಇಲ್ಲ ಮಾಡಿ ಮಧ್ಯ ಪಾಸ್ ಮಾಡಿ ಈ ಕ್ರೈಟೀರಿಯಾ ಬಗ್ಗೆ ಕನ್ಫ್ಯೂಷನ್ ಇಟ್ಕೊಂಡು ಸ್ಟಾಪ್ ಮಾಡಿದ್ದೀರಾ, ಅವರೆಲ್ಲ ನಾನು ಹೇಳೋದೇನು ಅಂತಂದರೆ ಕಂಟಿನ್ಯೂ ಮಾಡಿ. ಇನ್ನು ನಮ್ಮ ಹತ್ರ 5 ತಿಂಗಳು ಟೈಮ್ ಇದೆ. 5 ತಿಂಗಳಲ್ಲಿ ಆರಾಮಾಗಿ ಈ ಕ್ರೈಟೀರಿಯಾನ ನಾವು ಫುಲ್ಫಿಲ್ ಮಾಡ್ಕೊಬೋದು. ಯಾವುದು? ಎಕ್ಸಿಸ್ಟಿಂಗ್ ಕ್ರೈಟೀರಿಯಾ 1000 ಸಬ್ಸ್ಕ್ರೈಬರ್ಸ್, 4000 ವಾಚ್ ಅವರ್ಸ್, ಇಲ್ಲ ಅಂದರೆ 10 ಮಿಲಿಯನ್ ಶಾರ್ಟ್ ವ್ಯೂಸ್ ಇನ್ 90 ಡೇಸ್. ಸೊ ಕರೆಂಟ್ಲಿ ನಾನು ಏನು ಸ್ಟೆಪ್ ಫಾಲೋ ಮಾಡ್ತೀನಿ ಅಂತಂದರೆ, ನನ್ನ ಚಾನಲ್ನಲ್ಲೂ ಇವಾಗ ಅಷ್ಟು ಸಬ್ಸ್ಕ್ರೈಬರ್ಸ್ ಇಲ್ಲ, ನನ್ನ ಚಾನಲ್ಲು ಮಾನಿಟೈಸ್ ಆಗಿಲ್ಲ. ಬಟ್ ನನ್ನ ಪ್ಲ್ಯಾನ್ ಬಂತು ಏನಿದೆ ಅಂತ ನಾನು ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಈ ಸಿಚುಯೇಷನ್. ಸೊ ದಟ್ ಬೇರೆ ಯಾರೇ ಈ ಥರ ಸಿಚುಯೇಷನಲ್ಲಿದ್ದರೂ ಆ ಪ್ಲ್ಯಾನ್ ಫಾಲೋ ಮಾಡಿದ್ರೆ ಆ ಗೋಲ್ ಅಚೀವ್ ಮಾಡ್ಬೋದು. ಆದ್ದರಿಂದ ಸೊ ಯಾರೇ ಈ ವಿಡಿಯೋ ವಾಚ್ ಮಾಡ್ತಾ ಇದ್ರು ಅವರು ನೋಡ್ತಾ ಇರೋರು ನಿಮ್ಮ ಚಾನಲ್ನಲ್ಲಿ ಕಾಂಟೆಂಟ್ ಕ್ರಿಯೇಟರ್ ಆಗಿದ್ರೆ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂತ ಕಮೆಂಟ್ ಮಾಡಿ. ನನ್ನ ಪ್ಲ್ಯಾನ್ ಏನಂತಂದರೆ ಇಟ್ಸ್ ಅ 5 ಸ್ಟೆಪ್ ಪ್ಲ್ಯಾನ್. ಸ್ಟೆಪ್ 1, ಕನ್ಸಿಸ್ಟೆನ್ಸಿ. ವಿಡಿಯೋಸ್ ಪೋಸ್ಟ್ ಮಾಡೋದೇ ಆಗಿರಲಿ, ಶಾರ್ಟ್ಸ್ ಪೋಸ್ಟ್ ಮಾಡೋದೇ ಆಗಲಿ, ನಾವು ಕನ್ಸಿಸ್ಟೆಂಟಾಗಿ ಮಾಡ್ತಾ ಹೋಗಬೇಕು. ಈ ವಾರ 1-2 ವಿಡಿಯೋಸ್ ಪೋಸ್ಟ್ ಮಾಡಿ, ಆಮೇಲೆ ನೆಕ್ಸ್ಟ್ ಬ್ರೇಕ್ ತೊಗೊಂಡು ಇನ್ನೊಂದು ವಿಡಿಯೋಸ್ ಅವಾಗ ಪೋಸ್ಟ್ ಮಾಡ್ತೀವಿ ಅಂತ ಮಾಡೋ ಅಷ್ಟು ಇವಾಗ ಟೈಮ್ ಇಲ್ಲ. ಅದರಿಂದ ಕನ್ಸಿಸ್ಟೆಂಟಾಗಿ ವಾರದಲ್ಲಿ ಅಟ್ಲೀಸ್ಟ್ 1 ಇಲ್ಲ 2 ಲಾಂಗ್ ಫಾರ್ಮ್ ವಿಡಿಯೋ ಮತ್ತು ಒಂದು 3-4 ಶಾರ್ಟ್ಸ್ ಈ ಥರ ಹಾಕೊಂಡು ಹೋದರೆ ಆ ಕನ್ಸಿಸ್ಟೆನ್ಸಿಲಿ ಯೂಟ್ಯೂಬ್ ಆಲ್ಗೋರಿಥಮ್ ಗೊತ್ತಾಗುತ್ತೆ ಈ ಕಾಂಟೆಂಟ್ ಕ್ರಿಯೇಟರ್ ಸೀರಿಯಸ್ ಆಗಿ ಕಾಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಇದನ್ನು ನಾನು ಜನರಿಗೆ ಸಜೆಸ್ಟ್ ಮಾಡಬೇಕು, ಪುಷ್ ಮಾಡಬೇಕು. ಅದು ಬೇಸ್ಡ್ ಆನ್ ನಿಮ್ಮ ಟ್ಯಾಗ್ಸ್ ಏನು ಹಾಕಿರ್ತೀರ, ಡಿಸ್ಕ್ರಿಪ್ಷನಲ್ಲಿ ಏನು ಬರ್ತಿರ್ತೀರ, ಕಾಂಟೆಂಟ್ ಏನಿರುತ್ತೆ ಅದ್ರ ಮೇಲೆ ಪುಷ್ ಮಾಡಿ. ಸ್ಟೆಪ್ 2 ಬಂದು ಆಲ್ರೆಡಿ ಇವಾಗ ಎಕ್ಸಿಸ್ಟಿಂಗ್ ನಿಮ್ಮ ಕಾಂಟೆಂಟ್ ಏನಿದೆ ನಿಮ್ಮ ಚಾನಲ್ನಲ್ಲಿ
ಅದರಲ್ಲಿ ಏನು ವರ್ಕೌಟ್ ಆಗಿದೆ ಆ ಸಬ್ಜೆಕ್ಟ್ಸ್ನ ನೋಡಿ, ಆ ಸಬ್ಜೆಕ್ಟ್ ಮೇಲೆ ಏನು ಕ್ರೈಟೀರಿಯಾ ಮೇಲೆ ವರ್ಕ್ ಆಯಿತು, ಏನು ಹೋಗಿತ್ತು ಕಾಂಟೆಂಟ್ನಲ್ಲಿ, ಅದನ್ನು ಪಾರ್ಟ್ 2 ಮಾಡ್ಬೋದಾ, ಆ ಥರ ಯೋಚನೆ ಮಾಡಿ ನೆಕ್ಸ್ಟು ಒಂದು ವಿಡಿಯೋನೇ ಆಗಲಿ ಇಲ್ಲ ಶಾರ್ಟ್ಸ್ನೇ ಆಗಲಿ ಡೆವಲಪ್ ಮಾಡಿ ಪೋಸ್ಟ್ ಮಾಡೋದಕ್ಕೆ ಟ್ರೈ ಮಾಡಿ. ಸ್ಟೆಪ್ 3, ಇವಾಗ ಯಾವುದೇ ಟಾಪಿಕ್ ಇರ್ಬೋದು, ಹೊಸದಾಗಿ ಟಾಪಿಕ್ಸ್ ಬರ್ತಾ ಇರುತ್ತೆ, ಒಂದು ಟ್ರೆಂಡಿಂಗ್ ಟಾಪಿಕ್ ಇರುತ್ತೆ, ಅದು AI ಆಗಿರ್ಬೋದು, ಏನೋ ಒಂದು ಹೊಸ ಎಡಿಟಿಂಗ್ ಟೂಲ್ ಆಗಿರ್ಬೋದು, ಇಲ್ಲ ಒಂದು ಆಟೋಮೋಟಿವ್ ಪ್ರಾಡಕ್ಟ್ ರಿಲೀಸ್ ಇರ್ಬೋದು. ಬಟ್ ನಿಮ್ಮ ಚಾನಲ್ ನಿಶ್ಗೆ ಅದು ಮ್ಯಾಚ್ ಆಗುತ್ತೆ ಅನ್ನೋ ಥರ ಅಂದರೆ ಆ ಟ್ರೆಂಡ್ನ ನೀವು ಕನ್ಸಿಡರ್ ಮಾಡಿ ನಿಮ್ಮ ಚಾನಲ್ನಲ್ಲಿ ಹೆಂಗೆ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕಾಗುತ್ತೋ ಆ ಥರ ಅಡಾಪ್ಟ್ ಮಾಡಿ ಬಿಲ್ಡ್ ಮಾಡಿಕೊಂಡ್ರೆ ಎಕ್ಸ್ಪೋಜರ್ ಇನ್ಕ್ರೀಸ್ ಆಗುತ್ತೆ. ಆ ಥರ ಪ್ಲ್ಯಾನ್ ಮಾಡ್ಕೊಬೋದು. ಸ್ಟೆಪ್ 4 ಅಂತ ಅಂದರೆ ಕ್ರಿಯೇಷನ್ ಫಾರ್ಮ್ಯಾಟ್. ಇವಾಗ ಲಾಂಗ್ ಫಾರ್ಮ್ಯಾಟ್ ವೀಡಿಯೋಸ್ನಲ್ಲಿ ನಮಗೆ ವಾಚರ್ಸ್ ಜಾಸ್ತಿ ಆಗೋಕ್ಕೆ ಹೋಗೋದು. ವಾಚರ್ಸ್ ಜಾಸ್ತಿ ಆಗಬೇಕಂತಂದರೆ ಲಾಂಗ್ ಫಾರ್ಮ್ಯಾಟ್ ವೀಡಿಯೋಸ್ ಮಾಡೋದಕ್ಕೆ ಹೋಗಬೇಕು. ಲಾಂಗ್ ಫಾರ್ಮ್ಯಾಟ್ ವೀಡಿಯೋಸ್ ನಾವು ಒಂದು 3-4 ಮಿನಿಟ್ಸ್ ಮಾಡಿದ್ರೆ ಎಲ್ಲ ಅಷ್ಟೊಂದು ವಾಚರ್ಸ್ ಬರೋಲ್ಲ. ಸೊ ಅದರಿಂದ ಮಿನಿಮಮ್ 8 ಮಿನಿಟ್ಸ್ ಲಾಂಗ್ ಫಾರ್ಮ್ಯಾಟ್ ವೀಡಿಯೋಸ್ನ ನಾವು ಪ್ಲ್ಯಾನ್ ಮಾಡಿಕೊಂಡ್ರೆ ಅದು ನೆಕ್ಸ್ಟ್ ಪಿಕ್ ಆಗ್ತಾ 4000 ವಾಚರ್ಸ್ ಏನಿದೆ ಅದನ್ನು ರೀಚ್ ಮಾಡ್ಕೊಳ್ಳೋ ಕ್ರೈಟೀರಿಯಾ ಆಗುತ್ತೆ. ಈ ಥರ ಪ್ಲ್ಯಾನ್ ಮಾಡ್ಕೊಬೇಕು. ಮತ್ತು ಸ್ಟೆಪ್ 5, ಪ್ಲ್ಯಾನ್ ಶಾರ್ಟ್ಸ್. ಇವಾಗ ಶಾರ್ಟ್ಸ್ ಮಾಡೋದು ಈಸಿ ಇರುತ್ತೆ. ಚಿಕ್ಕ ಕಾನ್ಸೆಪ್ಟ್ಸ್ ಬರ್ಕೊಂಡು ಅದ್ರ ಬಗ್ಗೆ ಒಂದು ಹುಕ್ ಇಟ್ಕೊಂಡು ಶಾರ್ಟ್ಸ್ ಮಾಡ್ಬೋದು. ಸೊ ಆ ಥರ ಶಾರ್ಟ್ಸ್ ಮಾಡಬೇಕಾದ್ರೆ ಅದನ್ನು ಕನ್ಸಿಸ್ಟೆಂಟ್ ಆಗಿ ಏನೋ ಒಂದು ಮಾಡಿ ಪೋಸ್ಟ್ ಮಾಡೋದ್ರ ಬದಲು ಸ್ವಲ್ಪ ಕಾನ್ಸೆಪ್ಟ್ ಬರ್ಕೊಂಡು ಅದರ ರಿಲೇಟೆಡ್ ಆಗಿ ಅದನ್ನು ಕಂಟಿನ್ಯೂ ಮಾಡಿ, ಬೇರೆ ಇನ್ಯಾರು ಅದೇ ಕಾನ್ಸೆಪ್ಟ್ ಬಗ್ಗೆ ಮಾಡಿದ್ದೆ ಹೇಗೆ ಮಾಡಿದ್ದಾರೆ ಏನು ಅಂತ ಐಡಿಯಾಸ್ ಇಟ್ಕೊಂಡು ಅದನ್ನು ನಾವು ಎನ್ಹ್ಯಾನ್ಸ್ ಮಾಡಿ ಮಾಡಿದ್ರೆ ಅದು ಹಾಗೇನೆ ಕ್ಲಿಕ್ ಆಗುತ್ತೆ. ಸೊ ಈ 5 ವಿಷಯನ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಈಸಿಯಾಗಿ ಈ ಗೋಲ್, ನಮ್ಮದು ಮಾನಿಟೈಸೇಷನ್ ಗೋಲ್ ಏನಿದೆ ಅದನ್ನು ವಿತಿನ್ ಫೆಬ್ರವರಿ ರೀಚ್ ಮಾಡ್ಕೊಬೋದು, ಬಿಫೋರ್ ಈ ಹೊಸ ಚೇಂಜಸ್ ಏನಿದೆ ಅದು ಬರೋದಕ್ಕಿಂತ ಮುಂಚೆ. ಅದು ಬಂದ್ರೂ ತೊಂದರೆ ಇಲ್ಲ, ಯಾಕೆಂದರೆ ನಾವು ಈ ಥರ ಕನ್ಸಿಸ್ಟೆಂಟ್ ಪ್ಲಾನ್ ನಾವು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ವಿ ಅಂತ ಅಂದರೆ ಆ ಟೈಮಿಗೆ ಆಲ್ರೆಡಿ ಆ ಗೋಲ್ ರೀಚ್ ಆಗೋಗಿರ್ತೀವಿ, ಇಲ್ಲ ಆ ಗೋಲ್ ಹತ್ತತ್ರ ಇರ್ತೀವಿ. ನಿಮ್ಮ ಹತ್ರ ಸಬ್ಸ್ಕ್ರೈಬರ್ಸ್ ಇರ್ತಾರೆ, ವಾಚರ್ಸ್ ಆಲ್ಮೋಸ್ಟ್ ರೀಚ್ ಆಗೋಗಿರ್ತೀರ, ಇನ್ನು ಒಂದು ಸ್ವಲ್ಪ ವಾಚರ್ಸ್ ಬಿಲ್ಡ್ ಮಾಡೋದ್ರಲ್ಲಿ ಏನೂ ತೊಂದರೆನೇ ಇರಲ್ಲ. ಬಟ್ ಈ ಫಾರ್ಮ್ಯಾಟ್, ಈ ಪ್ಲ್ಯಾನ್ ಈ ಥರ ಫಾಲೋ ಮಾಡ್ಕೊಂಡು ಹೋಗ್ಬೇಕು, ಆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು. ಸೊ ನಾನು ಇದನ್ನೇ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಎಲ್ಲರಿಗೂ. ಯಾರಿಗೆ ಕನ್ಫ್ಯೂಷನ್ಸ್ ಇದ್ರು ಕ್ಲಿಯರ್ ಆಗಲಿ, ಕಾಂಟೆಂಟ್ ಕ್ರಿಯೇಷನ್ ಆ ಥರ ಮಧ್ಯದಲ್ಲಿ ಏನಾದರೂ ಪಾಸ್ ಮಾಡಿದರೆ ಈ ವಿಷಯ ತಿಳಿದು ಅದನ್ನು ಹಾಗೆ ಕಂಟಿನ್ಯೂ ಮಾಡಲಿ ಅಂತ ಹೇಳಿ. ಸೊ ದಟ್ಸ್ ಅಬೌಟ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಆ್ಯಂಡ್ ನಿಮ್ದು ಏನೇ ಕ್ವೆಶನ್ಸ್ ಇದ್ರೂ ಕಮೆಂಟ್ಸಲ್ಲಿ ಮೆನ್ಷನ್ ಮಾಡಿ, ನಾನು ಆದಷ್ಟು ಬೇಗ ಉತ್ತರ ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.